ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ಪೂಜೆ ವ್ರತ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಮೊದಲನೇ ಶುಕ್ರವಾರದ ಪೂಜಾ ವಿಧಾನ ನಿಮಗೆ ತಿಳಿಸ್ತಾ ಇದ್ದೀನಿ. ನಾ ಹೇಗೆ ಮಾಡ್ತಿದ್ದೀನಿ ಅಂದರೆ, ಈಗ ನೋಡಿ, ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ಮಡ್ಲಕ್ಕಿ ಹಾಕ್ಕೊಂಡು ಅದರ ಮೇಲೆ ನಕ್ಷತ್ರ ಆಕಾರದ ರಂಗೋಲಿಯನ್ನು ಬಿಡಿಸ್ತಾ ಇದ್ದೀನಿ. ನೋಡಿ, ಇದಾದ ಕೂಡಲೇ ಈಗ ವರಮಹಾಲಕ್ಷ್ಮಿಗೆ ಬಿಂದಿಗೆ ನವಗ್ರಹ ಬಿಂದಿಗೆ ಒಂದು ಸಣ್ಣ ಕುಂಭವನ್ನು ನಾನು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಚ್ಚಿ ಅರಿಶಿನ ಕುಂಕುಮ ಹಚ್ಕೊಳ್ಳೋಣ. ನೋಡಿ, 5 ಹಚ್ಚಿದ್ರೆ ಸಾಕು. ಅರಿಶಿನ ಕುಂಕುಮ ನಡ್ಬರ್ಕ ಕುಂಕುಮ ಹಚ್ಕೊಂಡು ನೋಡಿ, ಮುಂದೆ 5 ಪಟ್ಟು ಕುಂಕುಮ ಹಚ್ಕೊಳ್ಳೋಣ. ನೋಡಿ, ಈಗ ಹಚ್ಕೊಂಡಾಗಿದೆ. ಈಗ ಒಂದು 5 ಎಲೆಯನ್ನು ಹಿಂದೆ ಕಳಶಕ್ಕೆ 5 ಎಲೆಯನ್ನು ಇಟ್ಕೊಂಡು ಅದರ ಮೇಲೆ ಲಕ್ಷ್ಮಿನ ಕೂರಿಸ್ಕೊ. ನೋಡಿ, ಈಗ ಇದರ ಮೇಲೆ ಲಕ್ಷ್ಮಿನ ಕೂರಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಈಗ ಅರಿಶಿನ ಹಚ್ಕೊಂಡಿರೋ ತೆಂಗಿನಕಾಯಿಗೆ ಕುಂಕುಮ ಹಚ್ಕೊಳ್ಳೋಣ. ಇದನ್ನೆಲ್ಲ ನಾನು ತೆಂಗಿನಕಾಯಿಯನ್ನು ತೊಳೆದುಕೊಂಡು ಇದಕ್ಕೆ ಅರಿಶಿನ ಹಚ್ಕೊಂಡಿದ್ದೀನಿ. ಇದಕ್ಕೆ ಮೇಲೆ ಕುಂಕುಮ ಡೆಕೋರೇಷನ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟಾದರೆ ಸಾಕು. ಇನ್ನು ಮೊದಲು ರೆಡಿ ಮಾಡಿಕೊಂಡು ಇಟ್ಕೊಂಡು ಸ್ವಲ್ಪ ಆರಲಿಕ್ಕೆ ಬಿಡಬೇಕು ನಾವು. ಆನಂತರ ಇದಕ್ಕೆ ನಾವು ಲಕ್ಷ್ಮೀ ಮುಖನ ಡೆಕೋರೇಷನ್ ಮಾಡಿ ಕಟ್ಕೊಳ್ಳೋಣ. ಕುಂಕುಮ ಹಚ್ಕೊತಾ ಇದ್ದೀನಿ. ಬೇಗ ಕೂಡಲ್ಲ. ನಾವು ಸ್ವಲ್ಪ ನೀರು ಹಚ್ಕೊಂಡು ಅಥವಾ ವಿಭೂತಿನಾದರೆ ಹಚ್ಕೊಂಡು ಇದಕ್ಕೆ ಕುಂಕುಮ ಅರಿಶಿನ ಹಚ್ಕೋಬೇಕು. ಸ್ವಲ್ಪ ಇದು ಜರಿತೆ ಫ್ರೆಂಡ್ಸ್. ನೋಡಿ, ಮೊದಲಿಗೆ ಅರಿಶಿನ ಹಚ್ಕೊಳತ್ತಿದ್ದೀನಿ. ನೆಕ್ಸ್ಟ್ ಕುಂಕುಮ ಸ್ವಲ್ಪ ಅಷ್ಟೇ ಸ್ಮೂತಾಗಿ ಹಚ್ಕೊಳ್ಳೋಣ. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಮನೆಯಲ್ಲಿ ತುಂಬ ಒಂದು ಮನಸ್ಸಿಗೆ ಶಾಂತಿ ಅನಿಸುತ್ತೆ. ಅಷ್ಟೆಲ್ಲ ನಶಿಕ್ನಲ್ಲಿ ಎದ್ದು 4 ಗಂಟೆಗೆ ಎದ್ದು ಇದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಅರಿಶಿನ ಕುಂಕುಮ, ಈ ತಂಬಿಗೆ ಒಳಗೆ ಅರಿಶಿನ ಕುಂಕುಮ ಒಂದು 5 ರೂಪಾಯಿ ಕಾಯಿನು, ಆಮೇಲೆ ಒಂದು ಕೆಂಪು ಗುಲಾಬಿ ಹೂವನ್ನು ಹಾಕೋತಾ ಇದ್ದೀನಿ. ನೋಡಿ, ಈಗ ಇದಕ್ಕೆ ಒಳಗೆ ಹಾಕೊಳ್ಳೋದಾಯಿತು. ಈಗ ನೋಡಿ, ಹೀಗೆ ತೆಂಗಿನಕಾಯನ್ನು ಇಟ್ಕೋಬೇಕು. ಆಗಲೇ ಸ್ವಲ್ಪ ಹಂಗೆ ಇಟ್ಬಿಟ್ಟಿದೆ. ಅದಕ್ಕೆ ತಂಬಿಗೆಯಲ್ಲಿ ಈಗ ಹಾಕೋತಾ ಇದ್ದೀನಿ. ನೋಡಿ, ಲಕ್ಷ್ಮಿಗೆ ಕಿವಿ ಒಲೆ ಹಾಕ್ತಾ ಇದ್ದೀನಿ. ನೋಡಿ, ಈಗ ಇದನ್ನು
ಅಳಗ್ಯಾಡ್ಲಾರಂಗ ಫಿಟ್ಟಾಗೆ ಕಟ್ಕೋಬೇಕು. ಲಕ್ಷ್ಮಿ ಜರಿಯೋದು ಮಾಡೋದು ಮಾಡಬಾರ್ದು. ನೋಡಿ ಫಿಟ್ಟಾಗೆ ಕಟ್ಕೋಬೇಕು. ನೋಡಿ ಈಗ ಲಕ್ಷ್ಮಿನ ಕೂರಿಸ್ತಾ ಇದ್ದೀನಿ. ಈಗ ಎಲೆ ಹಾಕ್ಕೊಂಡಿದ್ದಿಲ್ಲ, ಈಗ ಎಲೆ ಹಾಕೋತಾ ಇದ್ದೀನಿ. ನೋಡಿ ಎಲೆ ಹಾಕ್ಕೊಂಡಿದ್ದೀನಿ. 5 ಎಲೆ ಇಟ್ಕೊಂಡ್ಬಿಡೋದು ಕಳಶಕ್ಕೆ. ಈಗ ಈ ಕಳಶಕ್ಕೆ ಕಟ್ಟಕ್ಕೆ ನಾವು ಡೆಕೋರೇಷನ್ ತಾಳಿ ಏನು ಬೇಡ. ನಾವು ಅರಿಶಿನ ಕೊಂಬದಲೇ ತಾಳಿ ಅಮ್ಮನವರಿಗೆ ತಾಳಿ ಮಾಡ್ಕೊಳ್ಳೋಣ. ನೋಡಿ ಒಂದು 5 ಎಳೆ ದಾರ ತೊಗೊಂಡಿದ್ದೀನಿ. ಅದಕ್ಕೆ ಮಕ್ಕಳಿರುವ ಅರಿಶಿನ ಬೇರನ್ನು ತಗೊಂಡು ಕಟ್ಕೋಬೇಕು. 3 ಗಂಟೆ ಹಾಕೋತಾ ಇದ್ದೀನಿ. ಮೊದಲಿಗೆ 3 ಗಂಟೆ ಹಾಕೋಬೇಕು. ನೋಡಿ ಆರ್ಟಿಫಿಷಿಯಲ್ ತಾಳಿಗಿಂತ ನಮ್ಮ ಮನೆಯಲ್ಲಿ ಅರಿಶಿನ ದಾರಾನ ತಾಳಿಯಾಗಿ ಮಾಡಿಕೊಂಡ್ರೆ ತುಂಬ ಶ್ರೇಷ್ಠ ಅಂತೆ. ಅದಕ್ಕೆ ನಾನು ಈಗ ಅರಿಶಿನ ತಾಳಿನೇ ಕಟ್ತಾ ಇದ್ದೀನಿ ಅಮ್ಮನವ್ರಿಗೆ. 3 ಗಂಟೆ ಹಾಕೊಂಡ್ರೆ ಸಾಕು. ಈಗ ಇದನ್ನು ಅಮ್ಮನವರಿಗೆ ಹಾಕೋಣ. ನೋಡಿ ಈಗ ಕಟ್ತಾ ಇದ್ದೀನಿ. ಈಗ ಆಯಿತು ಕಟ್ಕೊಂಡಿದ್ದು ಆದಮೇಲೆ ನಾವು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಕೊಳ್ಳೋಣ. ಹಚ್ಕೊಂಡಾದ ಕೂಡಲೇ ಈಗ ವೀಳ್ಯದೆಲ್ಲ ತಂದಿದ್ದೀವಲ್ಲ ಅದನ್ನು ಉಡಕ್ಕಿ ಸಾಮಾನೆಲ್ಲ ಮುಂದೆ ಇಟ್ಟು ತುಂಬಿಕೊಳ್ಳೋಣ. ಮೊದಲಿಗೆ ಅಮ್ಮನವರಿಗೆ ಕಾಸಿನ ಸರ ಹಾಕ್ತಾ ಇದ್ದೀನಿ. ಈಗ ಇದು ಭಾಳ ಉದ್ದ ಇದೆ. ಮೇಲೆ ತಗೋಣ. ಮೇಲೆ ತಗೊಂಡು ಹಾಕೊಳ್ಳೋಣ. ಈಗ ಸರಿ ಆಯಿತು. ನೆಕ್ಸ್ಟು ಒಂದೆರಡು ಒಡವೆ ಹಾಕೊಳ್ಳೋಣ. ಇದು ಲಕ್ಷ್ಮಿನ ಅದೇ ಇದು ಲಕ್ಷ್ಮೀ ಸರಾನೆ ಇದೆ. ಇದನ್ನು ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಗೋಲ್ಡು ಆಮೇಲೆ ಈ ಮನೆಯಲ್ಲಿ ಇರ್ತಾವಲ್ಲ ನಮ್ಮ ಅಮ್ಮಂದು ಬೋರ್ಮಾಳು ಎಕ್ಸರು ಎಲ್ಲ ಹಾಕೋಬೋದು ದೇವಿಗೆ. ನೀವು ಎಷ್ಟು ಮಾಡಿದ್ರು ಚಲೋನೇ. ಇದ್ದಷ್ಟು ಹಾಕೊಳ್ಳಿ. ತೀರಾ ಅತಿಶ ಏನು ಬೇಡ. ಅಮ್ಮನವ್ರಿಗೆ ಹೇಗಿದ್ರು ಸಿಂಪಲ್ ಆಗಿದ್ರೆ ದೇವಿಗೆ ಇನ್ನೂ ಚಲೋ. ಆಕೆ ಆಡಂಬರ ಏನು ಬೇಡಲ್ಲ. ನಮ್ಮ ಭಕ್ತಿ ಎಷ್ಟಿರುತ್ತೆ ಅಷ್ಟು ಮಾಡೋಣ. ನಾನು ಗೆಜ್ಜೆ ವಸ್ತ್ರನ ಹಾಕ್ಕೊಂಡಿದ್ದೀನಿ. ಏನೇ ಇದ್ದರೂ ಗೆಜ್ಜೆ ವಸ್ತ್ರ ಒಟ್ಟ ಮರಿಬಾರ್ದು ಫ್ರೆಂಡ್ಸ್. ಗೆಜ್ಜೆ ವಸ್ತ್ರ ಅಮ್ಮನವರಿಗೆ ಇರಲೇಬೇಕು. ಇನ್ನು ಒಡವೆ ಹಾಕೊಳ್ಳೋದು ಬಿಟ್ಟು ನಡೆಯುತ್ತೆ. ಆದರೆ ಗೆಜ್ಜೆ ವಸ್ತ್ರ ಮಾತ್ರ ಹಾಕ್ಕೊಂಡೇ ಇರಬೇಕು. ಈಗ ನಾನು ಅಮ್ಮನವರಿಗೆ ನತ್ತು ಹಾಕೋತಾ ಇದ್ದೀನಿ.
ನತ್ತನ್ನು ಹಾಕ್ಕೊಂಡು ಆದ ಕೂಡಲೇ ಈಗ ಉಡಕ್ಕಿ ಸಾಮಾನು ಒಂದೊಂದಾಗಿ ಇಟ್ಕೊಳ್ಳೋಣ. ವೀಳ್ಯದೆಲೆಯನ್ನು 5 ಉಡಕ್ಕಿ ಸಾಮಾನು ಅಮ್ಮನವ್ರ ಮುಂದೆ ಇಡ್ತಾ ಇದ್ದೀನಿ. ನೀವು ಬೇಕಿದ್ರೆ 2 ಕೂಡ ತುಂಬೋದು. ನಾನಿಲ್ಲಿ 5 ತುಂಬ್ತೀನಿ. ವರ್ಷ 5 ತುಂಬೋದು, ಅದಕ್ಕೆ 5 ತುಂಬ್ಕೋತಾ ಇದ್ದೀನಿ. ಎಲೆ, ಅಡಿಕೆ, ಅರಿಶಿನ ಕೊಂಬು, ಆಮೇಲೆ ಕೊಬ್ಬರಿ, ಆಮೇಲೆ ಕಾರಿಕು ಮತ್ತು ನೆನೆಸಿದ ಕಡಲೆಬೇಳೆ ಇವನ್ನೆಲ್ಲ ಹಾಕ್ಕೊಂಡು ಉಡಕ್ಕಿ ಸಾಂಬಾರನ್ನ ಹಾಕ್ಕೊಳ್ಳೋಣ. ನೋಡಿ, ಈಗ ಎಲ್ಲ ಒಂದೊಂದಾಗಿ ಒಟ್ಟು ಚೆಂದಾಗಿ ಇಟ್ಕೊಳ್ಳೋಣ. ಈಗ ಎಲ್ಲ ಹಣ್ಣನ್ನು ಅಮ್ಮನವ್ರ ಮುಂದೆ ಇಟ್ಕೊಳ್ಳೋಣ. ಈಗ ನೆನೆಗಡಲೆ ಹಾಕೋತಿದ್ದೀನಿ. ಮುಂಚೆ ನೆನೆಸಿಟ್ಕೋಬೇಕು. ಈಗ ಹೂವು 5 ಉಡಕ್ಕಿ ಸಾಮಾನು ಮೇಲೆ ಇಟ್ಕೊಳ್ಳೋದು. ಇಟ್ಕೊಂಡಾದ ಕೂಡಲೇ ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡ್ಕೊಳ್ಳೋಣ. ನಮ್ಮನವರಿಗೆ ನಟ್ಟನ್ನ ಹಾಕೋತಾ ಇದ್ದೀನಿ. ಈಗ ಆಯಿತು. ಈಗ ಹೂವು ಹಾಕೊಳ್ಳೋಣ. ಮೇಲೆ ಮಲ್ಲಿಗೆ ಹೂವಿನ ದಂಡೆ ಹಾಕೋತಾ ಇದ್ದೀನಿ. ಎಲ್ಲಕ್ಕೆ ಪೂಜೆ ಮಾಡ್ಕೊಳ್ಳೋಣ. ಈಗ ಅರಿಶಿನ ಕುಂಕುಮ ಎಲ್ಲ ಕಡೆ ಹಚ್ಕೊಳ್ಳೋಣ. ಎಲ್ಲ ಉಡಕ್ಕಿ ಸಾಮಾನಿಗೆ ಪೂಜೆ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸಮಯದು ಹೂವಿನ ಅಲಂಕಾರ ಮಾಡಿ ಸಮಯ ಹಚ್ಚಬೇಕು. ಆರತಿ ಸಮಯ ಎಲ್ಲ ಹಚ್ಚಿ ಅಮ್ಮನವ್ರ ಮುಂದೆ ನೋಡಿ. ಇದು ನಮ್ಮ ಮನೆಯ ಸಿಂಪಲ್ ಆಗಿರೋ ಲಕ್ಷ್ಮೀ ಪೂಜಾ ಡೆಕೋರೇಷನ್ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ನೋಡಿ ನಾನು ಹೇಗೆ ಪೂಜೆ ಮಾಡಿದ್ದೀನಿ. ಮೊದಲು ಗಣೇಶ, ವಿಘ್ನ ವಿನಾಯಕ ಗಣಪತಿಗೆ ಪೂಜೆ ಮಾಡ್ಕೋಬೇಕು. ನಾನು ಲಕ್ಷ್ಮೀ ಫೋಟೋ ಮುಂದೆ ಲಕ್ಷ್ಮೀ ಪೂಜೆ ಇದರ ಮುಂದೆ ಮಾಡಿದ್ದೀನಿ. ಅಲ್ಲಿ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅವನಿಗೆ ಗರಿಕೆ ಹುಲ್ಲು ಎಲ್ಲ ಹಾಕಿದ್ದೀನಿ.
ಮುಂದೆ ಎಲ್ಲ ಹಣ್ಣುಗಳನ್ನು ಇಟ್ಕೊಂಡಿದ್ದೀನಿ. ಅಮ್ಮನವರಿಗೆ ಸಹ ಗರಿಕೆ, ಆಮೇಲೆ ಬಿಲ್ವಪತ್ರೆ, ಗುಲಾಬಿ ಎಲ್ಲ ಇಟ್ಕೊಂಡಿದ್ದೀನಿ. ಈಗ ನೋಡಿ ಎಲ್ಲ ರೆಡಿಯಾಗಿದೆ. ಈಗ ಪೂಜೆ ಮುಗೀತು. 7 ಗಂಟೆ ಅನ್ನೋಷ್ಟೊತ್ತಿಗೆ ಪೂಜೆ ಮುಗೀತು. ನಾ ಹೇಳೋದು 4:15ಗೆ ಎದ್ದು ಸ್ನಾನ ಮಾಡಿಕೊಂಡು ಎಲ್ಲ ಮನೆಯೆಲ್ಲ ತೊಳ್ಕೊಂಡು ರಂಗೋಲಿ ಹಾಕಿ ಹೊಸದಲ್ಲಿ ಕುಂಕುಮದ್ದು ಹಚ್ಚಿ ಎಲ್ಲ ಮಾಡೋಣ. ಟೈಮು 6 ಗಂಟೆ ಆಯಿತು. 6 ಗಂಟೆ ನಂತರ ಎಲ್ಲ ಪೂಜೆ, ಲಕ್ಷ್ಮೀ ಪೂಜೆ ಮುಗಿಟ್ನಿಗೆ 7 ಗಂಟೆ. ಈಗ 7 ಗಂಟೆ ಆಗಿದೆ. ಈಗ ನನ್ನ ಪೂಜೆ ಕಂಪ್ಲೀಟ್ ಆಗಿದೆ. ಇನ್ನು ಆರತಿ ಹಚ್ಚಿ, ಆರತಿ ಮಾಡಿ, ಕರ್ಪೂರ ಹಚ್ಚಿ, ಗಂಟೆ ಬೆಳಗಿದ್ರೆ ಪೂಜೆ ಕಂಪ್ಲೀಟ್ ಆಯಿತು. ಆಮೇಲೆ ನಾನು ಹೋಳಿಗೆ ಮಾಡಿ ಕಾಯಿ ಅದು ಒಡೆದು, ಆಮೇಲೆ ಸ್ವಲ್ಪ ಲೇಟ್ ಆಗುತ್ತೆ ಅಡುಗೆ ಎಲ್ಲ. ಆಮೇಲೆ ನೈವೇದ್ಯ ಮಾಡಿ ಕಾಯಿ ಅದು ಒಡೆದು ಆಮೇಲೆ ಮಾಡ್ತೀನಿ. ನೋಡಿ ಅಮ್ಮನವರ ಅಲಂಕಾರ ಎಷ್ಟು ಚೆನ್ನಾಗಿ ಆಗಿದೆ. ನಾನೇ ನಿಮಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್.